Welcome to News Insights Digital. ಇದ್ರ ಬಗ್ಗೆ ಹೇಳ್ತೀನಿ ಅಂದ್ರೆ 1973ರಲ್ಲಿ ದೇವರಾಜ ಅರಸರು ಇದನ್ನ ಪ್ರಾರಂಭ ಮಾಡಿದ್ರು. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ನಿಗಮ. ಇದ್ರೊಳಗಡೆ ಏನು ಅಂತಂದ್ರೆ ರಾಜ್ಯದ 223 ಗೋಡನ್ಗಳಿವೆ. 223 ಗೋಡನ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ಕಾರ್ಮಿಕರಿಗೆ ಈಗಾಗಲೇ 2015ರಲ್ಲಿ ಬಹಳ ನಿರಂತರವಾಗಿ ನಾನು ಹೋರಾಟ ಮಾಡಿದ್ಮೇಲೆ ESI PF ಕೊಡಬೇಕು ಅಂತ 2015ರಲ್ಲೇ ಆಯ್ತು. ಅದ್ರ ಬಗ್ಗೆ ಒಂದು ಆದೇಶನೂ ಆಯಿತು. ಇಲ್ಲಿವರೆಗೂ ಸಹ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡಿಲ್ಲ ESI PF. ನಾನು ಒಬ್ಬ ಕಾರ್ಮಿಕ ಮುಖಂಡ, ನನಗೆ ಮುಖ್ಯವಾಗಿ ಏನಂದರೆ ESI PF ಬಹಳ ಮುಖ್ಯ. ಇವನ್ ನಿಮಗೂ ಸಹ ಕಾರಣ ಯಾಕೆ ಅಂತಂದರೆ ESI PF ಇದ್ರೆ ಅಂದರೆ ಅಕಸ್ಮಾತ್ ಅಕಾಲ ಮರಣಕ್ಕೆ ತುತ್ತಾದರೆ ಒಬ್ಬ ಕಾರ್ಮಿಕ 7 ಲಕ್ಷ ರೂಪಾಯಿ ಕಂಪ್ಲೀಟು ಅವನ ಡಿಪೆಂಡೆನ್ಸಿ ಬರ್ತದೆ PFನಲ್ಲಿ. ಅದಲ್ಲದೆ ಅವ್ರ ಮಕ್ಕಳಿಗೆ ಪೆನ್ಷನ್ ಸಿಗ್ತದೆ, ಆ ಹೆಂಡತಿಗೂ ಪೆನ್ಷನ್ ಸಿಗ್ತದೆ. ಈ ವ್ಯವಸ್ಥೆ ಭವಿಷ್ಯ ನಿಧಿನಲ್ಲಿದೆ. ESIನಲ್ಲಿ ಇವತ್ತೇನಂದ್ರೆ ನಾವು ESI ಕ್ರಾಸ್ ಆದಂಥ ಕಾರ್ಮಿಕರಿಗೆ 5 ಲಕ್ಷ ಕೊಟ್ಟರು ಸಹ ಕಂಪ್ಲೀಟು ತಂದೆ ತಾಯಿನ ಕವರ್ ಮಾಡಲ್ಲ. ಅದರೊಳಗಡೆ ಹೆಂಡತಿ ಮಕ್ಕಳು ಅವನ ಕೆಲಸ ಮಾಡ್ತಕ್ಕವನು, ತಂದೆನ ತಾಯಿನ ಅದರೊಳಗಡೆ ಸೇರಿಸೋದೇ ಇಲ್ಲ. ಆದರೆ ESIನಲ್ಲಿ ಇಡೀ ಕುಟುಂಬದಲ್ಲಿರ್ತಕ್ಕ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲರೂ ಸಹ ಅದರೊಳಗಡೆ ಸೇರಿಸುವಂಥ ಅವಕಾಶ ಇದೆ. ಇದರಿಂದ ಈ ಬಡವರಿಗೆ ಏನಾಗ್ತದೆ, ಇದರೊಳಗಡೆ ಸುಮಾರು 2800 ಜನ ಕೆಲಸ ಮಾಡ್ತಾ ಇದ್ದಾರೆ ಇಡೀ ರಾಜ್ಯದೊಳಗಡೆ. ಅವರೆಲ್ಲ ಎಷ್ಟು ಅಂದರೆ ಕಡು ಬಡವರು. ಈಗ ಇವರು ಈಗ ಆಲ್ರೆಡಿ ಒಂದು 40 ವರ್ಷದಿಂದ ಪ್ರಾರಂಭ ಆದಾಗಿಂದ ಕೆಲಸ ಮಾಡ್ತಾ ಇದ್ದಾರೆ. ಮಡಿವಾಳ ಗೋಡನಲ್ಲಿ ಈಗಲೂ ಸಹ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಇವತ್ತು ಅದನ್ನೇ ಡಿಪೆಂಡ್ ಹಾಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಈಗ ನಾವೇನು ಗೊತ್ತಾ, ಬೇಕಾದಷ್ಟು ದೊಡ್ಡ ಈಗ ನನಗೆ ಸ್ಯಾಲರಿಡ್ ಪರ್ಸನ್ಸ್